ಇಂದಿನಿಂದ ಬೈ ಎಲೆಕ್ಷನ್ ಪ್ರಚಾರದ ಅಬ್ಬರ ಜೋರಾಗಲಿದೆ. 2 ಕ್ಷೇತ್ರಗಳಲ್ಲಿ ಘಟಾನುಘಟಿಗಳಿಂದ ಮತಬೇಟೆ ನಡೆಯುತ್ತೆ. 2 ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಬಿಜೆಪಿ ಕಾಂಗ್ರೆಸ್ನಿಂದ ಮಾಸ್ಟರ್ ಪ್ಲಾನ್ಗಳೆಲ್ಲ ಆಗಿದೆ. ಇನ್ನೊಂದು ವಾರ ಕಷ್ಟಪಟ್ಟರೆ ನಮಗೆ ಸರಿಯಾದ ಫಲ ಸಿಗುತ್ತೆ ಅನ್ನೋ ನಿರ್ಧಾರಕ್ಕೆ ಬಂದವರು ರಾಜಕಾರಣಿಗಳು. ಗೊಬ್ಬರ ಹಾಕಿದ ಗದ್ದೆ ಹಾಳಾಗೋದಿಲ್ಲ ಅನ್ನೋ ತರ ಬಾಗಲಕೋಟೆಗೆ ಎಂಟ್ರಿ ಆಗಲಿರುವ ಸಿಎಂ ಸಿದ್ದರಾಮಯ್ಯ. ಇತ್ತ ದಾವಣಗೆರೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಅಬ್ಬರದ ಪ್ರಚಾರಕ್ಕೆ ಇಳಿದಿದ್ದಾರೆ. ಮತ್ತೊಂದೆಡೆ ಪ್ರಚಾರಕ್ಕೆ ಎಚ್ಡಿಕೆಯಿಂದಲೂ ಫಿಕ್ಸ್ ಆಗದ ಡೇಟ್, ಇದೊಂದು ಸಂಕಟ. ಸದ್ಯ ದೆಹಲಿಯಲ್ಲಿರೋ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ 2 ಕಡೆಗಳಲ್ಲೂ ಕೂಡ ಒಕ್ಕಲಿಗ ಮತದಾರರಿದ್ದಾರೆ. ಗರಿಷ್ಠ ಮಟ್ಟದಲ್ಲದೇ ಇದ್ದರೂ ಕನಿಷ್ಠ ಮಟ್ಟದಲ್ಲಿದ್ದಾರೆ. ಎಚ್ಡಿ ಕುಮಾರಸ್ವಾಮಿಯ ಮಧ್ಯಪ್ರವೇಶ ಅತಿ ಅನಿವಾರ್ಯ. ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕಾದ್ರೂ, ಗೆಲ್ಲದಲ್ಲೇ ಇದ್ರು ಟಕ್ಕರ್ ಕೊಡೋದಕ್ಕಾದ್ರೂ ಕುಮಾರಸ್ವಾಮಿ ಬರಲೇಬೇಕಲ್ಲ, ಫೈಟ್ ಕೊಡಬೇಕಲ್ಲ, ನೆಕ್ ಟು ನೆಕ್. ದಾವಣಗೆರೆ ದಕ್ಷಿಣದಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಇದೆಯಾ ಅಂತ ಕೇಳಿದ್ರೆ ಇದೆ. ಬಾಗಲಕೋಟೆಯಲ್ಲಿ ಒಕ್ಕಲಿಗ ಸಮಾಜದ ಬಾಹುಳ್ಯ ಪ್ರದೇಶನ ಅಂತ ಕೇಳಿದ್ರೆ ಹೌದು. 2 ಕಡೆಗಳಲ್ಲೂ ಒಕ್ಕಲಿಗ ಸಮುದಾಯದ ಮತದಾರರಿದ್ದಾರೆ. ಎಚ್ಡಿ ಕುಮಾರಸ್ವಾಮಿಯ ಎಂಟ್ರಿ ಅನಿವಾರ್ಯನಾ ಅಂತ ಕೇಳಿದ್ರೆ ಅನಿವಾರ್ಯ, ನಿರ್ಣಾಯಕ. ಅದು ಯಾಕೆ ಬರ್ತಾ ಇಲ್ಲ? ಬೈ ಎಲೆಕ್ಷನ್ ಈಗ ಮೈತ್ರಿ ಸರ್ಕಾರಗಳು, ಮೈತ್ರಿ ಪಾರ್ಟಿಗಳು, ದೋಸ್ತಿ ಪಾರ್ಟಿಗಳು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಇಬ್ಬರು ಜಂಟಿಯಾಗಿ ನಿರ್ಧಾರ ಮಾಡ್ತಾರೆ. ಆದರೆ ಬೈ ಎಲೆಕ್ಷನು ಅಂತ ಬಂದಾಗ ಬಿಜೆಪಿಯ ಮೇಲೆ ಸೆಳೆತ ಕಮರಿ ಹೋಯ್ತಾ ಅನ್ನುವಂತಹ ಸಂಶಯಗಳು ಹುಟ್ಟುಹಾಕೊಂಡಿದೆ ಈ ಒಂದು ನಿರ್ಧಾರ. ಹಾಗಾಗಿ ಕುಮಾರಸ್ವಾಮಿ ಹೋಗಲೇಬೇಕು ಅನ್ನೋದು ಒಂದಷ್ಟು ಬಿಜೆಪಿ ಕಾರ್ಯಕರ್ತರ ಅಪೇಕ್ಷೆಯಾದರೆ, ಮತ್ತೊಂದು ಕಡೆ ಕುಮಾರಸ್ವಾಮಿ ಹೋಗದಲ್ಲೇ ಇರೋದು ಕೂಡ ನಾನಾ ಅನುಮಾನಕ್ಕೆ ಎಡೆ ಮಾಡಿ ಕೊಟ್ಟಿದೆ. ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ಡಿ ಕುಮಾರಸ್ವಾಮಿ 2 ಕ್ಷೇತ್ರಗಳಲ್ಲಿ ಯಾವಾಗ ಮತ ಪ್ರಚಾರ ಮಾಡ್ತಾರೆ ಅನ್ನೋದೇ ಕುತೂಹಲವನ್ನ ಕೆರಳಿಸ್ತಾ ಇರೋದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.